ಗಿಲ್ಲಿ ವರ್ಸಸ್ ರಜತ್ ಅವ್ರ ನಡುವೆ ಜಗಳ ಆಗಿದೆ. ಅದೇ ರೀತಿ ಅತಿ ಆದರೆ ಅಮೃತನು ವಿಷ ಆಗೋದಕ್ಕೆ ಕಾರಣ ಏನು, ಅಲ್ಲಿ ಒಂದು ವಿಷಯ ನಡೀತು ನಿನ್ನೆ ಮಂಜು ಅವ್ರ ನಡುವೆ. ಒಂದು ನೀವು ಬಿಟ್ಟು ಊಟ ತಿನ್ನೋದಕ್ಕೆ ಬಂದಿದ್ದೀರಾ ಅಂತ, ಅದಕ್ಕೂ ಕೂಡ ಕ್ಲಿಯಾರಿಟಿ ಸಿಕ್ಕಿದೆ. ಇವತ್ತು ಜಗಳಕ್ಕೂ ಕೂಡ ಒಂದು ಕ್ಲಿಯಾರಿಟಿ ಸಿಕ್ಕಿದೆ ಅಂತಲೇ ಅನ್ಬೋದು. ಅದೇನು ಎತ್ತ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ನೀವೇನಾದರೂ ಹೊಸಬ್ರ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಆ್ಯಕ್ಚುಲಾಗಿ ಇವತ್ತು ಎಪಿಸೋಡ್ ಏನು ಮಿಸ್ ಮಾಡ್ತೀರಾ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಒಂದು ಪ್ರಾಪರ್ಟಿ ಡ್ಯಾನ್ಸ್ ಇದೆ, ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅಲ್ಲಿ ಒಂದು ಬಾಯ್ಸ್ ಅವರೆಲ್ಲ ಸೇರಿ ಒಂದು ಪ್ರಾಪರ್ಟಿ ಡ್ಯಾನ್ಸ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿದರೆ ಪ್ರೊಮೋದಲ್ಲೂ ಕೂಡ ಗೊತ್ತಾಗುತ್ತೆ. ಒಂದು ಕೋಲ್ ಇಟ್ಕೊಂಡು ಅಲ್ಲಿ ಸ್ಟ್ಯಾಂಡ್ ಮಾಡಿಕೊಂಡು ಪ್ರಾಪರ್ಟಿ ಡ್ಯಾನ್ಸ್ ಮಾಡಿರ್ತಾರೆ. ಅದು ಮೇಯ್ನ್ ಆಗಿ ಗಿಲ್ಲಿ ಅವ್ರದ್ದು ಹೈಲೈಟ್ ಆಗಿರುತ್ತೆ. ಯಾರು ಕೂಡ ಮಿಸ್ ಮಾಡ್ದಂತೆ ನೋಡಿ ಇವತ್ತಿನ ಎಪಿಸೋಡು ಅಂತ ಹೇಳ್ತಾ ಇವಾಗ ಮೇನ್ ವಿಚಾರಕ್ಕೆ ಬರ್ತೀನಿ. ಒಂದು ಜಗಳ ಆಗಿದೆ. ಆ್ಯಕ್ಚುಲಾಗಿ ಈ ಜಗಳಕ್ಕೆ ಕಾರಣ ಏನು ಅಂತ ಕೇಳೋದಾದರೆ, ನಿನ್ನೆ ಬಿಗ್ ಬಾಸ್ ಅವರು ಒಂದು ಅಫಿಷಿಯಲ್ ಆಗಿ ಒಂದು ನೋಟ್ ಹೇಳ್ತಾರೆ. ಇವರು ಆ್ಯಕ್ಚುಲಾಗಿ ಪಾರ್ಟಿ ಮಾಡಬೇಕು ಬಿಗ್ ಬಾಸ್ ಮನೇಲಿ ಅಂತ ಅಂದ್ಕೊಂಡೇ ಬಂದಿರ್ತಾರೆ. ಆ ಒಂದು ಪಾರ್ಟಿನಲ್ಲಿ ಇಮಿಟೇಟ್ ಮಾಡೋದಾಗಿರ್ಬೋದು, ಡ್ಯಾನ್ಸ್ ಆಗಿರೋದಾಗಿರ್ಬೋದು, ಹೊಗಳೋದಾಗಿರ್ಬೋದು, ಎಲ್ಲನೂ ಕೂಡ ನಡಿಬೇಕು. ಅಂಥದ್ರಲ್ಲಿ ಇಲ್ಲಿ ಗಿಲ್ಲಿ ಅವರು ಇಮಿಟೇಟ್ ಮಾಡ್ತಾರೆ. ಅಂದರೆ ಇಲ್ಲಿ 5 ಜನ ಬಂದಿದ್ರು, ಇದು ಚೆನ್ನಾಗಿ ತಿಂದ್ಕೊಂಡು ಇದ್ದಾರೆ ಇನ್ನೂ, ಆದರೂ ಕೂಡ ಅವ್ರಿಗೆ ಅಷ್ಟೊಂದು ದೌಲತ್ತಿದೆ ಅಂತ ಅಂದರೆ ನಾವು ತಂದಾಕಿ ಮಾಡೋರಿಗೆ ಎಷ್ಟು ದೌಲತ್ ಇರಬೇಕು ಅಂತ ಅಂದಾಗ ರಜತ್ ಅವ್ರಿಗೆ ಒಂದು ಸ್ವಲ್ಪ ಇರಿಟೇಷನ್ ಆಗಿ ಕಾಮಿಡಿ ಎಲ್ಲ ನಮ್ಮ ಹತ್ರ ಇಟ್ಕೋಬೇಡ ಅಂತ ಅಲ್ಲಿ ಹೇಳ್ತಾರೆ. ಆ್ಯಕ್ಚುಲಾಗಿ ಇದ್ದಿದ್ದೇನು ಕಾನ್ಸೆಪ್ಟು, ಇರಿಟೇಟ್ ಮತ್ತು ಇಮಿಟೇಟ್ ಮಾಡಬೇಕು. ಒಬ್ಬೊಬ್ರು ಕೂಡ ಇಮಿಟೇಟ್ ಮಾಡಿ ಅವ್ರ ನಕ್ಸೋ ಥರ ಇರಬೇಕು ಅಂತ ಅಲ್ಲಿ ಬಿಗ್ ಬಾಸ್ ಅವರು ನಿನ್ನೆ ಎಪಿಸೋಡಲ್ಲಿ ಹೇಳಿರ್ತಾರೆ. ಆ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಗಿಲ್ಲಿ ಅವ್ರು ಮಾಡಿದ್ದು ಅದೇ ಥರ ಅಲ್ಲಿ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅನ್ನೋಕ್ಕೆ ಕಾರಣ ಏನಂತ ಅಂದರೆ, ನಾರ್ಮಲ್ ಆಗಿ ಎಲ್ಲ ವಿಷಯನೂ ಅವರು ಕಾಮಿಡಿಯಾಗಿ ತೊಗೊಳ್ಬಾರ್ದು. ಗೆಸ್ಟ್ ಆಗಿ ಬಂದಿರೋರು ಗೆಸ್ಟ್ ಆಗೇ ಇರಬೇಕು, ಬಟ್ ಅವರು ಕೂಡ ಗೆಸ್ಟ್ ಆಗಿಲ್ಲ. ನಾರ್ಮಲ್ ಪೀಪಲ್ಸ್ ಏನಿರ್ತಾರೆ, ಒಂಥರ ಕಾಲೇಜಲ್ಲಿ ರ್ಯಾಗಿಂಗ್ ಇರುತ್ತಲ್ಲ, ಆ ಥರ ಆಗ್ಬಿಟ್ಟಿತ್ತು ಅಷ್ಟೇ, ಗಿಲ್ಲಿನ ಟಾರ್ಗೆಟ್ ಮಾಡಿಕೊಂಡು. ಆ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದರೆ ಕಾಮಿಡಿ ಮಾಡಿದ್ದು ತಪ್ಪು. ಅವ್ರು ಗೆಸ್ಟ್ ಆಗಿ ಬಂದಿರೋರಲ್ಲಿ ಗೆಸ್ಟ್ ರೀತಿ ನಡವಳಿಕೆ ಇಲ್ಲ ಅವ್ರ ಹತ್ರ. ಕಾಲೇಜಲ್ಲಿ ಏನು ರ್ಯಾಗಿಂಗ್ ಮಾಡ್ತಾರಲ್ಲ, ಆ ಒಂದು ರ್ಯಾಗಿಂಗ್ ಥರನೂ ಕೂಡ ಇತ್ತು. ಆ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ರೆ ಇಬ್ರದ್ದು ಕೂಡ ತಪ್ಪಿದೆ. ಅಲ್ಲಿ ಒಂದು ನೀವು ಬಿಟ್ಟು ಊಟ ತಿನ್ನೋದಕ್ಕೆ ಬಂದಿದ್ದೀರಲ್ಲ ಅಂತ ಹೇಳಿದಾಗ ನಾಚಿಕೆ ಆಗಲ್ವಾ ಅಂತ ಅದೇನೋ ಒಂದು ಪಾಯಿಂಟ್ ಹೇಳಿದ್ರೆ ಎಪಿಸೋಡಲ್ಲಿ. ಅಲ್ಲೇನು ಹೇಳಿದ್ದು ಗೊತ್ತಾ, ಮಂಜು ಅವರು ಪಾರ್ಟಿ ಆಗಿರ್ತಾರೆ. ಆ ಒಂದು ಪಾರ್ಟಿಲಿ ನಾರ್ಮಲ್ ಆಗಿ ನೀವೆಲ್ಲ ಆ ಒಂದು ಪಾರ್ಟಿಲಿ ಬಿಟ್ಟು ಊಟ ತಿನ್ನೋದಕ್ಕೆ ಬಂದಿದ್ದೀರಾ ಅಂತ ಅವರು ಹೇಳಿರೋದು. ಆ ಒಂದು ಪಾಯಿಂಟ್ ಏನಿತ್ತು, ಕಂಪ್ಲೀಟ್ ಆಗಿ ನೆಗೆಟಿವ್ ಸ್ಪ್ರೆಡ್ ಆಯಿತು. ಅವ್ರೇನು ಹೇಳಿದ್ರು, ಬಿಗ್ ಬಾಸ್ ಮನೆಗೆ ಬಂದು ನೀವು ಬಿಟ್ಟು ಊಟ ತಿನ್ನೋದಕ್ಕೆ ಬಂದಿದ್ದೀರಾ ಅಂತ ಆ ಒಂದು ಪಾಯಿಂಟು ಪೋಟ್ರೆ ಆಯಿತು ಈಚೆಗೆ. ಆ ಒಂದು ವಿಷಯದಲ್ಲಿ ನೋಡ್ತಾ ಇದ್ರೆ ಗಿಲ್ಲಿ ಅವರು ಹೇಳಿದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಕರೆಕ್ಟು, ಬಟ್ ಎಲ್ಲದನ್ನು ಕಾಮಿಡಿನ ಇರಿಟೇಷನ್ ಮಾಡೋ ಥರ ಮಾಡಬಾರ್ದು. ಎಲ್ಲರಿಗೂ ಕೂಡ ಟಕ್ಕರ್ ಕೊಟ್ಟರು, ಅದೊಂದು ಪಾಯಿಂಟ್ ಒಪ್ಕೋತೀನಿ. 1 vs 5 ಆಗಿತ್ತು ಅಂದರೆ ಅವರೊಬ್ಬರೇ ನಿಂತ್ಕೊಂಡು ಎಲ್ಲರಿಗೂ ಕೂಡ ಟಕ್ಕರ್ ಕೊಡ್ತಿದ್ರು. ಎಲ್ಲ ವಿಷಯಕ್ಕೂ ಕೂಡ ಆ ಒಂದು ಜೋಕ್ಸ್ ಪಾರ್ಟು ಇತ್ತು. ಆ ಒಂದು ಜೋಕ್ಸ್ ಪಾರ್ಟ್ನ ಅವರು ಕಟ್ ಮಾಡಿದ್ದಾರೆ ಲೈವಲ್ಲಿ. ನೀವು ಅಬ್ಸರ್ವ್ ಮಾಡಿದರೆ ಎಪಿಸೋಡಲ್ಲೂ ಕೂಡ ಕಟ್ ಮಾಡಿದ್ದಾರೆ. ಅದನ್ನ ಟೆಲಿಕಾಸ್ಟ್ ಇನ್ನೂ ಮಾಡಿಲ್ಲ, ಇವತ್ತು ಮಾಡ್ಬೋದೇನೋ ಗೊತ್ತಿಲ್ಲ. ಅಂದರೆ ರಜತ್ ಮತ್ತು ಏನೊಂದು ಗಿಲ್ಲಿಯವ್ರ ನಡುವೆ ಒಂದು ಜೋಕು ಕೂಡ ನಡೆಯುತ್ತೆ, ಒಂದು ಫನ್ನಿ ಮೂಮೆಂಟು ಕೂಡ ಇರುತ್ತೆ. ಆ ಒಂದು ಪಾಯಿಂಟನ್ನು ಮಾತ್ರ ಪೋರ್ಟ್ರೇ ಮಾಡಿಲ್ಲ, ಬರೀ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಿದ್ದಾರೆ ಅಂತ ಇಲ್ಲಿ ನನ್ನ ಅಭಿಪ್ರಾಯ. ನಿಮ್ಮ ಪ್ರಕಾರ ಇಲ್ಲಿ ಯಾರ್ದು ತಪ್ಪು, ಯಾರು ಸರಿ? ಅಂದರೆ ಅವ್ರು ಹೇಳಿದ್ದು ಕರೆಕ್ಟಾಗಿತ್ತಾ? ಏನೊಂದು ಬಿಟ್ಟು ಊಟ ತಿನ್ನೋದಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ದು ಕರೆಕ್ಟಾಗಿತ್ತಾ? ಇಲ್ಲ 5 ಜನಕ್ಕೆ ಅಷ್ಟು ದೌಲತ್ ಇದ್ದರೆ ನಮಗೆಷ್ಟು ಇರಬಾರ್ದು ಅಂತ ಹೇಳಿದ್ದು ಕರೆಕ್ಟಾಗಿತ್ತಾ? ಆ ಒಂದು ರಜತ್ ಅವ್ರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟಾಗಿತ್ತಾ? ಆ ಒಂದು ಪಾಯಿಂಟ್ ಆಫ್ ವ್ಯೂ ಎಲ್ಲ ನೋಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಮರಿದಂತೆ ಕಮೆಂಟ್ ಮಾಡಿ, ಯಾರ್ದು ತಪ್ಪು ಯಾರ್ದು ಸರಿ ಅಂತ. ನನ್ನ ಪ್ರಕಾರ ಇಲ್ಲಿ ಎಲ್ಲರೂ ಕೂಡ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಎಪಿಸೋಡಲ್ಲಿ ಬೇರೆ ರೀತಿ ಪೋರ್ಟ್ರೇ ಮಾಡ್ತಿರ್ತಾರೆ, ಒಂದು ಪ್ರೊಮೋದಲ್ಲೇ ಪೋರ್ಟ್ರೇ ಬೇರೆ ಥರ ಮಾಡ್ತಾ ಇರ್ತಾರೆ. ಎಂಟರ್ಟೈನ್ಮೆಂಟ್ ಅಂತೂ ಮಸ್ತ್ ಆಗಿರುತ್ತೆ ಇವತ್ತಿನ ಎಪಿಸೋಡಲ್ಲಿ, ಯಾರು ಕೂಡ ಮಿಸ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.